ನಮಸ್ಕಾರ ಸ್ನೇಹಿತರೆ, ನೀವು ಪ್ರತಿದಿನ ನನ್ನ ಗೋಲ್ಡ್ ರೇಟ್ ಅಪ್ಡೇಟ್ಸ್ ನೋಡ್ತೀರಾ. ಆದ್ರೆ ಕಾಮೆಂಟ್ಸ್ನಲ್ಲಿ ಎಲ್ಲರೂ ಕೇಳೋ ಒಂದೇ ಪ್ರಶ್ನೆ, ಸರ್, ರೇಟ್ ಕಮ್ಮಿ ಆಗ್ತಾ ಇದೆ, ಇವಾಗ ತಗೋಬಹುದಾ ಅಥವಾ ಇನ್ನೂ ವೇಟ್ ಮಾಡ್ಬೇಕಾ? 2025ರಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ತುಂಬಾ ಹೈ ಹೋಗಿತ್ತು. ಆದ್ರೆ 2026 ಶುರುವಾದ್ಮೇಲೆ ಫೆಬ್ರವರಿಯಲ್ಲಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ಇದನ್ನ ನಾವು ಕ್ರ್ಯಾಶ್ ಅಂತೀವಾ ಅಥವಾ ಆಪರ್ಚುನಿಟಿ ಅಂತೀವಾ? ಇವತ್ತಿನ ವಿಡಿಯೋದಲ್ಲಿ ಕೇವಲ ಡೈಲಿ ರೇಟ್ ಅಷ್ಟೇ ಅಲ್ಲ, ಮುಂದಿನ 3 ತಿಂಗಳು ಅಂದ್ರೆ Q2 2026 ಏಪ್ರಿಲ್, ಮೇ, ಜೂನ್ನಲ್ಲಿ ಮಾರ್ಕೆಟ್ ಹೇಗಿರುತ್ತೆ ಮತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಿರಬೇಕು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲು ರೇಟ್ ಯಾಕೆ ಏರಿಳಿತ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಫೆಬ್ರವರಿ 2026ರಲ್ಲಿ ನಾವು ನೋಡ್ತಾ ಇರೋ ಈ ಇಳಿಕೆಗೆ, ಡ್ರಾಪ್ಗೆ ಮುಖ್ಯ ಕಾರಣ ಪ್ರಾಫಿಟ್ ಬುಕಿಂಗ್. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಗೋಲ್ಡ್ ಇನ್ವೆಸ್ಟರ್ಸ್ಗೆ ಸುಮಾರು 30-40% ರಿಟರ್ನ್ಸ್ ಕೊಟ್ಟಿದೆ. ಸೊ ದೊಡ್ಡ ಇನ್ವೆಸ್ಟರ್ಸ್ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ತಾ ಇದ್ದಾರೆ. ಇದು ಮಾರ್ಕೆಟ್ನಲ್ಲಿ ಸಹಜ. ಮತ್ತೆ US ಎಕಾನಮಿನಲ್ಲಿ ಇನ್ನೂ ಸ್ವಲ್ಪ ಅನಿಶ್ಚಿತತೆ ಇದೆ. ಡಾಲರ್ ಇನ್ನೂ ಸ್ಟ್ರಾಂಗ್ ಆಗಿ ನಿಂತಿದೆ. ಅದಕ್ಕೆ ಗೋಲ್ಡ್ ರೇಟ್ ಮೇಲೆ ಸ್ವಲ್ಪ ಪ್ರೆಷರ್ ಬಿದ್ದಿದೆ. ಹಾಗಾದ್ರೆ ಏಪ್ರಿಲ್, ಮೇನಲ್ಲಿ ಏನಾಗಬಹುದು? ಎಕ್ಸ್ಪರ್ಟ್ಸ್ ಪ್ರಕಾರ Q2 2026 ಗೋಲ್ಡ್ಗೆ ತುಂಬಾ ಪಾಸಿಟಿವ್ ಆಗಿದೆ. ಇದಕ್ಕೆ 3 ಕಾರಣ. 1. ಗ್ಲೋಬಲ್ ಟೆನ್ಷನ್ಸ್. ಪ್ರಪಂಚದ ಪಾಲಿಟಿಕ್ಸ್ ಇನ್ನೂ ಸರಿಯಾಗಿಲ್ಲ. ಯಾವಾಗ ಯುದ್ಧ ಅಥವಾ ಟೆನ್ಷನ್ ಇರುತ್ತೋ ಆವಾಗ ಜನರು ಗೋಲ್ಡ್ ಕಡೆ ಓಡಿ ಬರ್ತಾರೆ. ಇದೊಂದು ಸೇಫ್ ಹೇವನ್ ಆಸೆಟ್. 2. ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್. ಚೀನಾ ಮತ್ತು ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ಗಳು ಇನ್ನೂ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ದೊಡ್ಡವರು ಬೈ ಮಾಡುವಾಗ ಪ್ರೈಸ್ಗೆ ಸಪೋರ್ಟ್ ಸಿಗುತ್ತೆ. 3. ಇಂಟ್ರೆಸ್ಟ್ ರೇಟ್ಸ್. 2026ರ ಮಧ್ಯದಲ್ಲಿ ಮಿಡ್ ಇಯರ್ನಲ್ಲಿ US ಫೆಡ್ ಇನ್ನೂ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ. ರೇಟ್ ಕಟ್ ಆದ್ರೆ ಗೋಲ್ಡ್ ಪ್ರೈಸ್ ಆಟೋಮ್ಯಾಟಿಕ್ ಆಗಿ ಮೇಲೆ ಹೋಗುತ್ತೆ. ಸೊ Q2 ಫೋರ್ಕಾಸ್ಟ್ ಪ್ರಕಾರ ಗೋಲ್ಡ್ ರೇಟ್ ಮತ್ತೆ ಏರುವ ಸಾಧ್ಯತೆ ಇದೆ. ಈಗ ಬೆಳ್ಳಿ ಬಗ್ಗೆ ಮಾತಾಡೋಣ. ಸಿಲ್ವರ್ ಯಾವಾಗ್ಲೂ ಗೋಲ್ಡ್ಗಿಂತ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಎಕ್ಸ್ಪರ್ಟ್ಸ್ ಹೇಳ್ತಾರೆ 2026ರಲ್ಲಿ ಎಲೆಕ್ಟ್ರಿಕ್ ವಾಹನ, EV ಮತ್ತು ಸೋಲಾರ್ ಪ್ಯಾನೆಲ್ ಡಿಮಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿಲ್ವರ್ ಶಾರ್ಟೇಜ್ ಬರಬಹುದು. ಈಗ ಸಿಲ್ವರ್ ರೇಟ್ ಸ್ವಲ್ಪ ಕರೆಕ್ಷನಲ್ಲಿದೆ. ನೀವೇನಾದ್ರೂ ರಿಸ್ಕ್ ತಗೊಳ್ಳೋರಾದ್ರೆ ಸಿಲ್ವರ್ನಲ್ಲಿ ಗ್ರೋತ್ ಚಾನ್ಸಸ್ ಗೋಲ್ಡ್ಗಿಂತ ಜಾಸ್ತಿ ಇದೆ. ಆದ್ರೆ ನೆನಪಿರ್ಲಿ, ರೇಟ್ ಬಿದ್ರೆ ಸಿಲ್ವರ್ ತುಂಬಾ ಫಾಸ್ಟ್ ಆಗಿ ಬೀಳುತ್ತೆ. ಹಾಗಾದ್ರೆ ಇವತ್ತು ನೀವು ಏನ್ ಮಾಡ್ಬೇಕು? ಇಲ್ಲಿದೆ ನನ್ನ ಸಿಂಪಲ್ ಸ್ಟ್ರಾಟಜಿ. 1. ಡೋಂಟ್ ಬೈ ಆಲ್ ಎಟ್ ಒನ್ಸ್. ದಯವಿಟ್ಟು ಫುಲ್ ಅಮೌಂಟ್ ಹಾಕಿ ಗೋಲ್ಡ್ ತಗೋಬೇಡಿ. ಮಾರ್ಕೆಟ್ ಇನ್ನೂ ಸ್ವಲ್ಪ ಅಸ್ಥಿರವಾಗಿರಬಹುದು. 2. SIP ಮೆಥಡ್ ಯೂಸ್ ಮಾಡಿ. ಈಗ ರೇಟ್ ಇಳಿದಾಗ ಡಿಪ್ಸ್ನಲ್ಲಿ ಸ್ವಲ್ಪ ಕ್ವಾಂಟಿಟಿ ತಗೊಳ್ಳಿ. ಮುಂದಿನ 2-3 ತಿಂಗಳಲ್ಲಿ ಪ್ರತಿ ಡ್ರಾಪಲ್ಲೂ ಸ್ವಲ್ಪ ಅಕ್ಯುಮುಲೇಷನ್ ಮಾಡಿ. 3. ವೆಡ್ಡಿಂಗ್ ಬೈಯಿಂಗ್. ಮನೆಯಲ್ಲಿ ಮದುವೆ ಇದ್ರೆ ರೇಟ್ ಇನ್ನೂ ಕಡಿಮೆ ಆಗುತ್ತೆ ಅಂತ ವೇಟ್ ಮಾಡಬೇಡಿ. 50% ಈಗಲೇ ಬುಕ್ ಮಾಡಿ, ಉಳಿದಿದ್ದು ಆವರೇಜ್ ಮಾಡಿ. ನೆನಪಿರ್ಲಿ, ಗೋಲ್ಡ್ ಟ್ರೇಡಿಂಗಿಗೆ ಅಲ್ಲ, ಸೆಕ್ಯೂರಿಟಿಗೆ. ಲಾಂಗ್ ಟರ್ಮ್ನಲ್ಲಿ ಇದು ಯಾವತ್ತೂ ಕೈಬಿಡಲ್ಲ. ನಿಮ್ಮ ಪ್ರಕಾರ ಜೂನ್ 2026ರ ಅಷ್ಟರಲ್ಲಿ ಗೋಲ್ಡ್ ರೇಟ್ ಎಷ್ಟಾಗಬಹುದು? ಕಾಮೆಂಟ್ನಲ್ಲಿ ತಿಳಿಸಿ. ಡೈಲಿ ಅಪ್ಡೇಟ್ಸ್ ಮತ್ತು ನಿಖರವಾದ ಅನಾಲಿಸಿಸ್ಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.